ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 3991 ಪುಟಗಳ ಸುದೀರ್ಘವಾದಂತಹ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ಬೆನ್ನಲ್ಲೇ ಈಗ ಜಾಮೀನಿಗಾಗಿ ಡಿ ಗ್ಯಾಂಗ್ ಅಲರ್ಟ್ ಆಗಿದೆ. ಜಾಮೀನು ಕೊಡಿಸಲು ಮುಂದಾಗಿದ್ದ ದರ್ಶನ್ ಟೀಮ್, ದರ್ಶನ್ ಪರ ವಕೀಲರಿಂದ ಜಾಮೀನು ಅರ್ಜಿಗೆ ತಯಾರಿ ನಡೀತಾ ಇದೆ. ರಾಘವೇಂದ್ರ, ರವಿಶಂಕರ್ಗೆ ಜಾಮೀನು ಕೊಡಿಸಲು ಸಿದ್ಧತೆಗಳಾಗಿದೆ. ಬೆಂಗಳೂರಿನ ಹೈಕೋರ್ಟ್ ವಕೀಲ ರಂಗನಾಥ್ ರೆಡ್ಡಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಆರೋಪಿ ನಂಬರ್ 4 ರಾಘವೇಂದ್ರ, ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಂತಹ ವ್ಯಕ್ತಿ, ಪ್ರಮುಖವಾದಂತಹ ವ್ಯಕ್ತಿ. ಈ ಪ್ರಕರಣದಲ್ಲಿ A4 ಆರೋಪಿ ರಾಘವೇಂದ್ರ ಜೊತೆಗೆ ರವಿಶಂಕರ್, ಈ ಇಬ್ಬರಿಗೂ ಜಾಮೀನು ಕೊಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಹೈಕೋರ್ಟ್ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ವಕೀಲರು. ದರ್ಶನ್ ಪರ ವಕೀಲರಿಂದ ಜಾಮೀನು ಅರ್ಜಿಗೆ ತಯಾರಿ. ನಿನ್ನೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಜೈಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಸಿಗ್ನೇಚರ್ ಮಾಡಿಸಿಕೊಂಡಿದ್ದಾರೆ ಬೇಲ್ ಅಪ್ಲಿಕೇಶನ್ಗೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರಾಘವೇಂದ್ರ ಮತ್ತು ಇನ್ನೊಬ್ಬನಿಗೆ ಜಾಮೀನಿಗಾಗಿ ಈಗ ವಕೀಲರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇದು ದರ್ಶನ್ ಕಡೆಯಿಂದನೇ ಆಗ್ತಾ ಇದೆಯಾ, ಹೇಗೆ? ಖಂಡಿತ ಅರುಣ್, ಏನು ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಕೊಡಿಸಲು ದರ್ಶನ್ ಟೀಮ್ ಮುಂದಾಗಿದೆ ಅಂತ ಹೇಳ್ಬೋದಾಗಿದೆ. ಈ ಪ್ರಕರಣದಲ್ಲಿ A4 ಆರೋಪಿಯಾಗಿದ್ದಂತಹ ರಾಘವೇಂದ್ರ ಹಾಗೂ A8 ಆಗಿದ್ದಂತಹ ಆರೋಪಿಯಾಗಿದ್ದಂತಹ ರವಿಶಂಕರ್ ಇಬ್ಬರಿಗೂ ಕೂಡ ಜಾಮೀನು ಕೊಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರನ್ನ ಬೆಂಗಳೂರಿನ ಹೈಕೋರ್ಟ್ನ ವಕೀಲರಾಗಿರ್ತಕ್ಕಂಥ ರಂಗನಾಥ್ ರೆಡ್ಡಿ ಅವರು ಕೂಡ ಈಗಾಗಲೇ ಸಂಪರ್ಕ ಮಾಡಿ ನಿಮಗೆ ಜಾಮೀನು ಕೊಡಿಸ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತಿದ್ವಿ. ಇದು ದರ್ಶನ್ ಅವರ ಸೂಚನೆ ಮೇರೆಗೆ ನಾವು ಈ ಕೆಲಸ ಮಾಡ್ತಾ ಇದೀವಿ. ದರ್ಶನ್ ಹೇಳಿದ ಮಾಹಿತಿ ಮೇರೆಗೆ ಈ ಆರೋಪಿಗಳಿಗೆ ನಾವು ಜಾಮೀನು ಕೊಡ್ಸೋಕೆ ನಾವೇ ಮುಂದಾಗ್ತೀವಿ, ನೀವೇನ್ ಧೈರ್ಯವಾಗಿರ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ದಾರೆ. ಕುಟುಂಬಸ್ಥರು ಕೂಡ ಈಗಾಗಲೇ ಅವ್ರು ಹೇಳಿದಂತೆ ಆ ಟೈಮಿಗೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಈಗಾಗಲೇ ಲಾಯರ್ ಕೂಡ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಇಬ್ರು ಕೂಡ ಏನೋ ರವಿಶಂಕರ್ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬೋದು, ಇಬ್ರಿಗೂ ಕೂಡ ನೀವು ಯಾವುದೇ ರೀತಿ ಹಣನ ಖರ್ಚು ಮಾಡೋಕ್ಕಂತ ಅವಶ್ಯಕತೆ ಏನಿಲ್ಲ. ಎಲ್ಲಾ ವೆಚ್ಚವನ್ನು ಕೂಡ ಈಗಾಗಲೇ ದರ್ಶನ್ ಅವ್ರ ಕಡೆ ಆಲ್ರೆಡಿ ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನೀವೇನ್ ಧೈರ್ಯವಾಗಿರಿ, ನಿಮ್ ಜಾಮೀನು ಕೊಡಿಸ್ತಕ್ಕಂತ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಧೈರ್ಯವನ್ನು ಕೂಡ ಫ್ಯಾಮಿಲಿ ಅವ್ರಿಗೆ ತುಂಬಿರ್ತಕ್ಕಂಥದ್ದು. ಹೀಗಾಗಿ ಏನು ಡಿ ಗ್ಯಾಂಗ್ ಅಂತ ದರ್ಶನ್ ಅವರನ್ನ ನಂಬಿಕೊಂಡು ಹೋಗಿದ್ದಂತ ಆ ಒಂದು ಗ್ಯಾಂಗ್ನ ಒಂದು ಇಬ್ರು ಏನು ಆರೋಪಿಗಳಿಗೆ ಈಗ ದರ್ಶನ್ ಅವ್ರ ಕಡೆಯವರು ವಕೀಲರು ಈಗಾಗಲೇ ಜಾಮೀನು ಕೊಡಿಸೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ಮಾಡ್ಕೊಂತಿದ್ದಾರೆ. ಹೀಗಾಗಿ ಒಂದ್ ಕಡೆ ಏನಂತಂದ್ರೆ ಇನ್ನಿಬ್ರು ಅನು ಆಗಿರ್ಬೋದು, ಅದೇ ರೀತಿ ಜಗದೀಶ್ ಆಗಿರ್ಬೋದು, ಅವ್ರ ಕಡೆ ಕುಟುಂಬಸ್ಥರು ಕೂಡ ಹೇಳ್ತಕ್ಕಂಥದ್ದು ಒಂದೇನೆ, ನಮ್ಮ ಜಾಮೀನು ಕೊಡಿಸ್ತಕ್ಕಂಥ ಶಕ್ತಿ ನಮ್ಗಿಲ್ಲ, ಆದ್ರೆ ಇನ್ನಾದ್ರೂ ಕೂಡ ದರ್ಶನ್ ಕಡೆಯವರು ನಮ್ಗೆ ಜಾಮೀನು ಕೊಡಿಸಿ ಅಂತ ಹೇಳ್ತಾರೆ. ಇದುವರೆಗೂ ಕೂಡ ಆ ಎರಡು ಕುಟುಂಬದ ಕಡೆಯಿಂದ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಏಷ್ಯಾನೆಟ್ ಸುವರ್ಣ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ರವಿಶಂಕರ್ ಹಾಗೂ ರಾಘವೇಂದ್ರ ಅವರಿಗೆ ಬೆಂಗಳೂರಿನ ರಂಗನಾಥ್ ರೆಡ್ಡಿ ಅಂತ ವಕೀಲರಿಗಾಗಲೇ ಕರೆಯನ್ನು ಮಾಡಿಬಿಟ್ಟು ಜಾಮೀನು ಕೊಡಿಸ್ತಕ್ಕಂಥ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂತಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.